ಕಾದಂಬರಿ ಪ್ರಿಯರಿಗಾಗಿ ಇಂದು ಒಂದು ಅದ್ಭುತ ಕಾದಂಬರಿ ನಿಮ್ಮ ಮುಂದೆ, ಅದುವೇ ಸೌಭಾಗ್ಯ ವಂಚಿತೆ. ಆಗುಂಬೆ ಗಣೇಶ್ ಹೆಗ್ಗಡೆಯವರ ಸೌಭಾಗ್ಯ ವಂಚಿತೆ ಕಾದಂಬರಿಯು ಗಣೇಶ್ ರವರ ಬರವಣಿಗೆಯಲ್ಲಿ ಮಲೆನಾಡಿನ ಕೆಲವು ಘಟನೆಗಳನ್ನು ಮತ್ತೊಮ್ಮೆ ಜೀವ ತುಂಬಿ ಓದುಗರ ಮುಂದೆ ಇಡಲು ಪ್ರಯತ್ನಿಸಿದ್ದಾರೆ. ಮಲೆನಾಡಿನ ಮಂಗಳಧಾಮದಲ್ಲಿ ಜನ್ಮ ಎತ್ತ ಇವರು ಸೌಭಾಗ್ಯ ವಂಚಿತೆ ಕಾದಂಬರಿ ಗಾತ್ರದಲ್ಲಿ ಚಿಕ್ಕ ಪುಸ್ತಕ ಹಾಗೂ ಒಂದಾನೊಂದು ಕಾಲಘಟ್ಟದಲ್ಲಿ ನಡೆದಂತಹ ಘಟನೆಗಳ ಕಿರು ಪರಿಚಯ ಅಷ್ಟೇ. ಇದು ಇವರ 5ನೇ ಕೃತಿ. ಇನ್ನು ಸಂಪತ್ ಬೆಟ್ಟಗೆರೆ ಇವರು ಕಂಡಂತೆ ಸೌಭಾಗ್ಯ ವಂಚಿತೆ ಕಾದಂಬರಿಯು ಹೆಗ್ಗಡೆಯವರು ತಮ್ಮ ಕಾಲದ ಕಥೆಯನ್ನ ಕಾದಂಬರಿಯಾಗಿಸಿಲ್ಲ. ಬದಲಿಗೆ ತನ್ನೂರಿನ ಹಿರಿಯರ ಭವ್ಯ ತಲೆಮಾರು ಏನಿದೆ ಅದನ್ನು, ಅದರ ಯಾತನೆಯನ್ನು ಭಾವನೆಯಾಗಿ ಕಾಣಿಸಿಕೊಂಡು ಕಾದಂಬರಿ ಬಾವಿಯನ್ನ ತೋಡಿ ಕಂಬನಿ ಕಲ್ಲುಗಳಿಂದ ಅದನ್ನು ನಿರ್ಮಿಸಿದ್ದಾರೆಂಬುದು ತಿಳಿಯುವುದು. ಆದ್ದರಿಂದ ಇದೊಂದು ಓದುಗನಿಗೆ ಸುದೀರ್ಘ ಕಥನವಾಗಿ ತೋರಿದರೆ, ಕಾದಂಬರಿಕಾರನ ಪಾಲಿಗೆ ತಲೆಮಾರಿನ ನೆನಪಿನ ಚಿತ್ರಣವಾಗಿದೆ ಎಂದು ಪರಂಪರೆಯ ಬಾವಿಯನ್ನ ಇಣುಕಿ ನೋಡಿದಾಗ ಅಲ್ಲಿ ಕಂಡವರು ಸೌಭಾಗ್ಯ ವಂಚಿತೆಯರು ಎಂಬ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಈ ಕಾದಂಬರಿಯ ಓದಿನ ಪಯಣದಲ್ಲಿ 17 ಅಧ್ಯಾಯಗಳು ನಿಮ್ಮನ್ನು ನೇರವಾಗಿ ಮಲೆನಾಡಿನ ಸೊಗಡಿನತ್ತ ಕರೆದೊಯ್ಯುತ್ತದೆ. ಪಟೇಲರ ಆಸೆ, ಮಿತ್ರನ ಆಗಮನ, ಪ್ರೇಮಾಳ ಮದುವೆ, ಹೀಗೆ ಬಹಳ ಅದ್ಭುತವಾದ ಸನ್ನಿವೇಶಗಳು ನಿಮ್ಮನ್ನು ನೇರವಾಗಿ ಸೌಭಾಗ್ಯ ವಂಚಿತೆಯ ಕಥೆಯಲ್ಲಿ ಮುಳುಗಿ ಹೋಗುವಂತೆ ಮಾಡುತ್ತದೆ. ಇನ್ನು ಗಣೇಶ್ ಹೆಗ್ಗಡೆ ಶೃಂಗೇರಿ ಪಟ್ಟಣಕ್ಕೆ ಹೊಂದಿರುವ ನೇರಳಕುಡಿಗೆ ಬೆಳಂದೂರಿನವರು. ಇವರು ಬಾಳೆಹಳ್ಳಿ ಗ್ರಾಮದ ಮಲ್ಲಂದೂರಿನಲ್ಲಿ ಕೃಷಿಕ ಕುಟುಂಬದಲ್ಲಿ 1972ರಲ್ಲಿ ಜನಿಸಿದವರು. ಇವರ ಈ ಕಾದಂಬರಿಯ ಸಂಪೂರ್ಣ ಮಾಹಿತಿಗಾಗಿ ಹೆಗ್ಗಡೆ ಪ್ರಕಾಶನ, ಕವಿ ಕುಟೀರ, ನೇರಳಕುಡಿಗೆ, ಬೆಳಂದೂರು, ಶೃಂಗೇರಿ, ಸಂಚಾರಿ ಸಂಖ್ಯೆ 9638796615 ಇದಕ್ಕೆ ಸಂಪರ್ಕಿಸಿ ಈ ಅದ್ಭುತ ಕಾದಂಬರಿ ನಿಮ್ಮ ಕೈ ಸೇರಲಿ.